ನಕಲಿ ಇಂಜಿನಿಯರ್ಗಳಿಗೆ ಶಾಕ್. ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಸ್ ವಜಾ, 3 ಸೈಟ್ ಇಂಜಿನಿಯರ್ಸ್ಗಳನ್ನ ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿಯಿಂದ ಮಹತ್ವದ ಆದೇಶ. ವಿದ್ಯಾರ್ಹತೆ ಇಲ್ಲದೆ ಇದ್ರೂ ಅಕ್ರಮವಾಗಿ ನೇಮಕಗೊಂಡಿದ್ರು 3 ಸೈಟ್ ಇಂಜಿನಿಯರ್ಸ್ಗಳನ್ನ ವಜಾಗೊಳಿಸಿ ಆದೇಶ ನೀಡಲಾಗಿದೆ. ಅಧಿಕಾರಿಗಳ ತನಿಖೆಯಿಂದ ಅಕ್ರಮ ಬಯಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿಗಳಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ವಿದ್ಯಾರ್ಹತೆ ಇಲ್ಲದೆ ಇದ್ರೂ ಕೂಡ ಅಕ್ರಮವಾಗಿ ನೇಮಕ ಆಗಿದ್ರು. ಅಧಿಕಾರಿಗಳು ತನಿಖೆ ನಡೆಸಿದಾಗ ಈ ಅಕ್ರಮ ಬಯಲಾಗಿದೆ. ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರ ಕೊಟ್ಟಿದ್ರು, ನಕಲಿ ದಾಖಲೆ ನೀಡಿ ಉದ್ಯೋಗ ಪಡೆದಿದ್ರು ಈ ಸೈಟ್ ಇಂಜಿನಿಯರ್ಸ್ BL ವೇಣುಗೋಪಾಲ್. ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಮಂಡ್ಯ ಜಿಲ್ಲಾಧಿಕಾರಿಗಳು ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಅಧಿಕಾರಿಗಳ ತನಿಖೆಯಿಂದ ಈ ಅಕ್ರಮ ಬಯಲಾಗಿದೆ. ನಕಲಿ ಇಂಜಿನಿಯರ್ಸ್, ಯಾಕಂದ್ರೆ ಇವರ ಹತ್ರ ಇದ್ದಿದ್ದು ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರ. ಆದರೆ ಹೇಗೋ ಕೆಲಸ ಗಿಟ್ಟಿಸ್ಕೊಂಡಿದ್ರು. ಅಧಿಕಾರಿಗಳ ತನಿಖೆ ನಡೆಸಿದಾಗ ನಿಜ ಬಣ್ಣ ಬಯಲಾಗಿದೆ. ಪ್ರಶಾಂತ್, ಇಂಜಿನಿಯರ್ ಶ್ರೀಧರ್ ಸಹ ವಜಾಗೊಂಡಿದ್ದಾರೆ. ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರು ಇವರು. ಜಿಲ್ಲಾಡಳಿತಕ್ಕೆ KR ರವೀಂದ್ರ ದೂರು ಕೊಟ್ಟಿದ್ರು. ರವೀಂದ್ರ ದೂರು ಆಧರಿಸಿ ತನಿಖೆಗೆ DC ಆದೇಶ ಕೊಡ್ತಾರೆ. ತನಿಖೆ ನಡೆಸಿ ವರದಿ ಸಲ್ಲಿಕೆ ಆಗತ್ತೆ. 3 ಇಂಜಿನಿಯರ್ಸ್ ವಜಾ ಮಾಡಿ ಈಗ ಆದೇಶ ಹೊರಬಿದ್ದಿದೆ. ಮಂಡ್ಯ DC ಡಾಕ್ಟರ್ ಕುಮಾರ್ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಈ ಹಿಂದೆ ಓರ್ವ ಯೋಜನಾ ನಿರ್ದೇಶಕರನ್ನ ವಜಾಗೊಳಿಸಲಾಗಿತ್ತು. ಮಂಡ್ಯದ ಯೋಜನಾ ನಿರ್ದೇಶಕನಾಗಿದ್ದಂತಹ ವಿನೋದ್, ಇದನ್ನ ವಜಾಗೊಳಿಸಲಾಗಿತ್ತು. ಈಗ ಮತ್ತೊಂದು ಸುತ್ತಿನ ದೂರು ಬಂದ ಹಿನ್ನೆಲೆ ತನಿಖೆ ನಡೆಸಿದಾಗ 3 ವಿರುದ್ಧ ಕ್ರಮ ಆಗಿದೆ. ಅಗತ್ಯ ವಿದ್ಯಾರ್ಹತೆ ಇರಲಿಲ್ಲ, ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರವನ್ನ ಹಿಡ್ಕೊಂಡು ಕೆಲಸ ಗಿಟ್ಟಿಸ್ಕೊಂಡಿದ್ರು ಹೇಗೋ. ಇವರ ನಿಜ ಬಣ್ಣ ಬಯಲಾಗಿದೆ. ಈಗ ಪ್ರಶಾಂತ್, ಇಂಜಿನಿಯರ್ ಶ್ರೀಧರ್ ವಜಾ ಆಗಿದ್ದಾರೆ. ಜಿಲ್ಲಾಡಳಿತಕ್ಕೆ KR ರವೀಂದ್ರ ದೂರು ಕೊಟ್ಟಿದ್ರು. ದೂರು ಕೊಟ್ಟ ನಂತರ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಈಗ 3 ಇಂಜಿನಿಯರ್ಸ್ ವಜಾ ಮಾಡಿ ಆದೇಶ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.